जय राधा माधव कुंज बिहारी जय राधा गोपी जनवल्लभ गिरिवरधारी जय यशोदानंदन ब्रज जन रंजन यशोदानंदन ब्रज जन रंजन यशोदानंदन ब्रज जन रंजन यमुना तीरा वनचारी यमुना जय राधा माधव कुंज बिहारी जय राधा जय राधा माधव कुंज बिहारी जय श्री हरिनाम संकीर्तन की जय। श्रील प्रभुपाद की जय। समवेत भक्तवृंद की जय। श्री श्री गुरु गौरांग की जय। इसका ना कवर डालना चाहिए। इसका कवर कहाँ है? ये नहीं तो बाकी सब साउंड खींचता है। सांस लेने का साउंड, फैन का साउंड सब वो खींचता है। उस बैग में है क्या? बैग में ही रहेगा वो। बैग में था ना पहला, तो नहीं तो लेके आना पड़ेगा उसके लिए कवर। बाहर कहीं ये क्या है? पता नहीं किसका। बाहर का सभी सांस का भी साउंड खींचता है बहुत स्ट्रॉन्ग। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरुन् वैष्णवांश्च। श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन्निति नामिने। नमस्ते सारस्वते देवे गौरवाणी प्रचारिणे
निर्विशेष शून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्य नाम्ने गौरत्विषे नमः। हे कृष्णा करुणा सिन्धो दीनबन्धो जगत्पते गोपेश गोपिकान्त राधाकान्त नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। ओम नमो भगवते वासुदेवाय। 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 ओम नमो वासुदेवाय। ಗ್ರೂಪಲ್ಲಿ ಒಂದು ಶ್ಲೋಕ ಕಳಿಸಿದ್ದೀನಿ ನಾನು. ಶ್ರೀಮದ್ ಭಾಗವತ 2ನೇ ಸ್ಕಂದ ಅಧ್ಯಾಯ 3 ಶ್ಲೋಕ ಕ್ರಮಾಂಕ 23. ನಾನು ಹೇಳ್ತೀನಿ, ಕೇಳ್ಕೊಟ್ರೆ ಸಾಕು. जीवञ्चयो भागवताङ्गिरेणु न जातुमर्चोऽभिलभेत यस्तु श्रीविष्णुपद्या मनुजस्तु लस्या स्वसञ्चवो यस्तु न वेदगन्धं जीवञ्चवो भागवताङ्गिरेणु न जातुमर्चोऽभिलभेत यस्तु श्रीविष्णुपद्या मनजस्तुलस्या स्वसञ्चवो यस्तु न वेदगन्धं। ಶಬ್ದಾರ್ಥ ಮತ್ತು ಅನುವಾದನೆ ಹಿಂದೆ ಎಲ್ಲರೂ ಹೇಳಿ. ಶಬ್ದಾರ್ಥ, ಅನುವಾದ ಹಾಗೂ ಭಾವಾರ್ಥ ಕೃಷ್ಣ ಕೃಪಾಶ್ರೀ ಮೂರ್ತಿ ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಂದ. ಜೀವನ್ ಜೀವಿಸುತ್ತಿರುವ, ಶವಃ ಹೆಣವು, ಭಾಗವತ ಅಂಗ್ರಿರೇನು ಶುದ್ಧ ಭಕ್ತನ ಪಾದಧೂಳಿಯನ್ನು, ನ ಎಂದಿಗೂ ಇಲ್ಲ, ಜಾತು ಯಾವ ಕಾಲದಲ್ಲೂ, ಮರ್ತ್ಯ ಮನುಷ್ಯನು, ಅಭಿಲಭೇತ ವಿಶೇಷವಾಗಿ ಪಡೆದನು, ಯಹ ಒಬ್ಬ ವ್ಯಕ್ತಿಯು, ತೋ ಆದರೆ, ಶ್ರೀ ಐಶ್ವರ್ಯದಿಂದ, ವಿಷ್ಣುಪದ್ಯಾಹ ವಿಷ್ಣುವಿನ ಪಾದಕಮಲಗಳ, ಮನುಜಃ ಮನುವಿನ ವಂಶಸ್ಥನು ಅಥವಾ ಮನುಷ್ಯನು, ತುಳಸ್ಯಾಹ ತುಳಸಿ ಪತ್ರಗಳಿಂದ, ಶ್ವಸನ್ ಉಸಿರೆಳೆಯುವಾಗ, ಶವಃ ಹೆಣದಂತೆಯೇ, ಯಹ
ಯಾರು, ತೂ ಆದರೆ, ನವೇದ ಅನುಭವಿಸದ, ಗಂಧಂ ಪರಿಮಳವನ್ನು. ಅನುವಾದ: ಭಗವಂತನ ಪರಿಶುದ್ಧ ಭಕ್ತರ ಪಾದಧೂಳಿಯನ್ನು ಎಂದೂ ತಲೆಯ ಮೇಲಿರಿಸದ ಮನುಷ್ಯನು ನಿಜವಾಗಿ ಜೀವಶವ ಅಂದರೆ ಜೀವಂತ ಮೃತ್ಯು ಆದವನಿಗೆ, ಅಂದರೆ ಉಸಿರಾಡ್ತಾ ಇದ್ದಾನೆ ಆದರೂ ಅವನು ಮೃತ ಸಮಾನ. ಭಗವಂತನ ಚರಣ ಕಮಲಗಳಿಂದ ತುಳಸಿ ದಳಗಳ ಗಂಧವನ್ನು ಎಂದೂ ಆಘ್ರಾಣಿಸದ ಮನುಜನು ಸಹ ಉಸಿರಾಡುತ್ತಿರುವ ಶವವೇ ಸರಿ. ಭಾವಾರ್ಥ: ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಉಸಿರಾಡುತ್ತಿರುವ ಮೃತದೇಹವು ಒಂದು ದೆವ್ವ ಅಥವಾ ಭೂತ, ಗೋಸ್ಟ್. ಮನುಷ್ಯನು ಸತ್ತಾಗ ಅವನು ಮೃತನೆನ್ನುತ್ತಾರೆ. ಆದರೆ ಅವನು ಮತ್ತೆ ನಮ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮ ರೂಪದಲ್ಲಿ ಬಂದು ಕೆಲಸ ಮಾಡಿದರೆ ಅಂತಹ ಮೃತದೇಹವನ್ನು ದೆವ್ವ ಎಂದು ಕರೆಯಲಾಗುತ್ತದೆ. ದೆವ್ವಗಳು ಯಾವಾಗಲೂ ಇನ್ನೊಬ್ಬರಿಗೆ ಭಯಕಾರಕವಾದ ಸನ್ನಿವೇಶಗಳನ್ನೊಡ್ಡುವ ದುಷ್ಟಶಕ್ತಿಗಳು. ಆದ್ದರಿಂದಲೇ ಶುದ್ಧ ಭಕ್ತರಲ್ಲಿ ಗೌರವವಿಲ್ಲದ, ದೇವ ಮಂದಿರಗಳಲ್ಲಿಯ ವಿಷ್ಣು ದೇವತೆಗೆ ಗೌರವ ತೋರದ ದೆವ್ವಗಳಿಂತಿರುವ ಆ ಭಕ್ತರು ಸದಾಕಾಲ ಭಕ್ತರಿಗೆ ಭಯವುಂಟಾಗುವ ಸಂದರ್ಭಗಳನ್ನು ಸೃಷ್ಟಿಸುತ್ತಿರುತ್ತಾರೆ. ಅಂತಹ ಅಶುದ್ಧ ಪಿಶಾಚಿಗಳಿಂದ ಭಗವಂತನು ಯಾವ ಅರ್ಪಣೆಯನ್ನು ಸ್ವೀಕರಿಸುವುದಿಲ್ಲ. ಪ್ರಿಯಳಿಗೆ ಪ್ರೀತಿ ತೋರುವ ಮೊದಲು ಪ್ರಿಯಳ ನಾಯಿಗೆ ತೋರಬೇಕೆಂಬ ನಾಣ್ಣುಡಿ ಇದೆ. ಅಂದರೆ ಲವ್ ದ ಡಾಗ್ ಬಿಫೋರ್ ಯು ಲವ್ ದ ಡಾಗ್ ಆಫ್ ದ ಬಿಲವರ್ಡ್ ಬಿಫೋರ್ ಯು ಲವ್ ದ ಬಿಲವರ್ಡ್. ಇಂಗ್ಲೀಷಲ್ಲಿ ಗಾದೆ ಮಾತಿನಲ್ಲಿ ಪ್ರಭುಪಾದ ಬರೆದಿದ್ದಾರೆ. ಅದು ಪ್ರಿಯಳಿಗೆ ಪ್ರೀತಿ ತೋರುವ ಮೊದಲು ಪ್ರಿಯಳ ನಾಯಿಗೆ ಪ್ರೀತಿಯನ್ನು ತೋರಬೇಕೆಂಬ ನಾಣ್ಣುಡಿ ಇದೆ. ಭಗವಂತನ ಶುದ್ಧ ಭಕ್ತರನ್ನು ಪ್ರಾಮಾಣಿಕವಾಗಿ ಸೇವಿಸುವುದರ ಮೂಲಕ ಶುದ್ಧ ಭಕ್ತಿಯ ಹಂತವನ್ನು ತಲುಪಬಹುದು. ಆದ್ದರಿಂದ ಶುದ್ಧ ಭಕ್ತನ ಸೇವಕನಾಗುವುದು ಭಗವಂತನ ಭಕ್ತಿ ಸೇವೆಗೆ ಮೊದಲ ನಿಯಮ. ಈ ನಿಯಮವನ್ನು ಮೇಲಿನ ಶ್ಲೋಕದಲ್ಲಿ ಒಬ್ಬ ಶುದ್ಧ ಭಕ್ತನನ್ನು ಸೇವಿಸಿದ ಇನ್ನೊಬ್ಬ ಶುದ್ಧ ಭಕ್ತನ ಪಾದಧೂಳಿಯ ಸ್ವೀಕಾರ ಎಂಬ ವಾಕ್ಯದಿಂದ ಪಾಲಿಸಲಾಗಿದೆ. ಇದೇ ಶುದ್ಧ ಶಿಷ್ಯ ಅಥವಾ ಭಕ್ತಿ ಪರಂಪರೆಯ ಕ್ರಮ. ಜಡಭರತನು ಪರಮಹಂಸನ ಮುಕ್ತಾವಸ್ಥೆಯನ್ನು ಹೇಗೆ ತಲುಪಿದೆ ಎಂದು ಮಹಾರಾಜ ರಹುಗನನ್ನು ಕೇಳಿದಾಗ ಉತ್ತರ ರೂಪವಾಗಿ ಮಹಾಸಾಧು ಆದ ಜಡಭರತನು ಹೀಗೆ ಹೇಳಿದನು. ಶ್ರೀಮದ್ ಭಾಗವತದ 5ನೇ ಸ್ಕಂದದ 12ನೇ ಅಧ್ಯಾಯದ 12ನೇ ಶ್ಲೋಕವನ್ನು ಇಲ್ಲಿ ಶ್ರೀಲ ಪ್ರಭುಪಾದರು ಉಲ್ಲೇಖಿಸ್ತಾ ಇದ್ದಾರೆ. ರಹುಗಣೈ ತಪಸಾನಯಾತಿ ನ ಚೇಜ್ಜಯಾ ನಿರ್ವಪನಾಗ್ರಹಾದ್ವಾ ನ ಛಂದಸಾ ನೈವ ಜಲಾಗ್ನಿ ಸೂರ್ಯೈ ವಿನಾ ಮಹತ್ಪಾದರಜೋಭಿಷೇಕಂ. ಹೇ ರಹುಗಣ ಮಹಾರಾಜನೇ, ವ್ಯಕ್ತಿಯು ಮಹಾಭಕ್ತರ ಪಾದಧೂಳಿಯಿಂದ ಅನುಗ್ರಹಿತನಾಗುವ ಹೊರತು ಭಕ್ತಿ ಸೇವೆಯ ಪರಿಪೂರ್ಣತೆಯ ಹಂತವನ್ನಾಗಲಿ ಅಥವಾ ಜೀವಿತದ ಪರಮಹಂಸ ಹಂತವನ್ನಾಗಲಿ ತಲುಪಲು ಸಾಧ್ಯವಿಲ್ಲ. ಅದನ್ನು ತಪಸ್ಸೆಯಿಂದ, ವೈದಿಕ ಪೂಜಾ ವಿಧಾನದಿಂದ, ಸನ್ಯಾಸವನ್ನು ಸ್ವೀಕರಿಸುವುದರಿಂದ, ವೇದ ಮಂತ್ರ ಪಠಣದಿಂದ ಅಥವಾ ಪ್ರಖರವಾದ ಬಿಸಿಲಿನಲ್ಲಿ, ಶೀತಲವಾದ ನೀರಿನಲ್ಲಿ ಅಥವಾ ಉರಿಯುತ್ತಿರುವ ಬೆಂಕಿಯಲ್ಲಿ ತಪಸ್ಸನ್ನು ಆಚರಿಸುವುದರಿಂದ ಮುಟ್ಟಲು ಸಾಧ್ಯವಿಲ್ಲ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಭಗವಾನ್ ಶ್ರೀಕೃಷ್ಣನು ತನ್ನ ಶುದ್ಧ ನಿಷ್ಕಾರಣ ಭಕ್ತರ ಸ್ವತ್ತು. ಆದ್ದರಿಂದ ಕೇವಲ ಭಕ್ತರೇ ಶ್ರೀಕೃಷ್ಣನನ್ನು ಇನ್ನೊಬ್ಬ ಭಕ್ತರಿಗೆ ನೀಡಲು ಸಾಧ್ಯ. ಶ್ರೀಕೃಷ್ಣನನ್ನು ನೇರವಾಗಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮನ್ನು ಗೋಪೀ ಭರ್ತು ಪದಕಮಲಯೋ ದಾಸದಾಸಾನುದಾಸ ಅಂದರೆ ಬೃಂದಾವನದ ಗೋಪಿಕಾ ಸ್ತ್ರೀಯರನ್ನು ಪಾಲಿಸುವಂತಹ ಭಗವಂತನ ಭಕ್ತರ ಅತ್ಯಂತ ವಿಧೇಯ ಭಕ್ತನೆಂದು ಕರೆದುಕೊಂಡಿದ್ದಾರೆ. ಆದ್ದರಿಂದ
ಶುದ್ಧ ಭಕ್ತನಾದವನು ಭಗವಂತನ ಬಳಿ ನೇರವಾಗಿ ಹೋಗುವುದಿಲ್ಲ. ಭಗವತ್ ಸೇವಕರ ಸೇವಕನಿಗೆ ಸಂತೋಷವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ. ಹೀಗೆ ಭಗವಂತನು ಸಂಪ್ರೀತನಾಗುತ್ತಾನೆ. ಆಗ ಮಾತ್ರವೇ ಭಕ್ತನು ಭಗವಂತನ ಪಾದಕಮಲಗಳಲ್ಲಿ ಅಂಟಿರುವ ತುಳಸಿ ದಳಗಳ ರುಚಿಯನ್ನು ಆಸ್ವಾದಿಸಲು ಶಕ್ಯ. ಕೇವಲ ವೇದ ವಾಂಗ್ಮಯದಲ್ಲಿ ಮಹಾವಿದ್ವಾಂಸನಾಗುವುದರಿಂದ ಭಗವಂತನನ್ನು ಕಾಣಲು ಸಾಧ್ಯವಿಲ್ಲವೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಆದರೆ ತನ್ನ ಶುದ್ಧ ಭಕ್ತನ ಮೂಲಕ ಭಗವಂತನು ಸುಲಭವಾಗಿ ಲಭ್ಯವಾಗುತ್ತಾನೆ. ವೃಂದಾವನದಲ್ಲಿ ಎಲ್ಲ ಶುದ್ಧ ಭಕ್ತರು ಕೃಷ್ಣನ ಹ್ಲಾದಿನಿ ಶಕ್ತಿಯಾದ ಶ್ರೀಮತಿ ರಾಧಾರಾಣಿಯ ಕರುಣಿಗಾಗಿ ಪ್ರಾರ್ಥಿಸುತ್ತಾರೆ. ರಾಧಾರಾಣಿಯು ಜಗತ್ತಿನ ಸ್ತ್ರೀ ಪ್ರಕೃತಿಯ ಪರಿಪೂರ್ಣ ಹಂತವನ್ನು ಹೋಲುವ ಪರಮ ಪೂರ್ಣನ ಕೋಮಲ ಹೃದಯದ ಸ್ತ್ರೀ ಪ್ರತಿರೂಪ. ಆದ್ದರಿಂದ ಅಂತಹ ಭಕ್ತನನ್ನು ಅವಳು ಶ್ರೀಕೃಷ್ಣನ ಭಗವಾನ್ಗೆ ಸಲಹೆ ಮಾಡಿದ ಕ್ಷಣದಲ್ಲಿಯೇ ಭಗವಂತನು ಭಕ್ತನನ್ನು ತನ್ನ ಸಹವಾಸಕ್ಕೆ ಕರೆದುಕೊಳ್ಳುತ್ತಾನೆ. ಆದ್ದರಿಂದ ವ್ಯಕ್ತಿಯು ನೇರವಾಗಿ ಭಗವಂತನ ಕರುಣೆಗಿಂತ ಭಕ್ತನ ಕರುಣೆಯನ್ನು ಅರಸುವುದರಲ್ಲಿ ತೀವ್ರಾಸಕ್ತನಾಗಿರಬೇಕು. ಮತ್ತು ಹಾಗೆ ಮಾಡುವುದರಿಂದ ಭಕ್ತನ ಸದ್ಭಾವನೆಯಿಂದ ಭಗವತ್ ಸೇವೆಯೆಡೆಗೆ ಸಹಜ ಆಕರ್ಷಣೆಯು ಎಚ್ಚೆತ್ತುಕೊಳ್ಳುತ್ತದೆ. ಅಸಾಧು ಸಾಧು ದಾಯಿನ್ನ ತಿನೀಚೋಚ್ಚತಾರಕ ಕಾಲಮುಂಚ ಕದಾಚಿನ್ಮಾಂ ಪ್ರೇಮ್ನಾ ಸ್ಮೃತಿಸ್ಮೃತಿಯೋ ಮದೇಕ ಬಂಧು ಮತ್ಸಂಗಿನ್ ಮದ್ಗುರೋ ಮನ್ಮಹಾದನ ಮನ್ನಿಸ್ತಾರಕ ಮನ್ಭಾಗ್ಯ ಮದಾನಂದ ನಮೋಸ್ತುತೆ. ಹರೇ ಕೃಷ್ಣ. ಎಲ್ಲ ಭಕ್ತರು ರಜೆ ಮೇಲಿದ್ದಾರೆ ಅನ್ಸುತ್ತೆ. ಬೇಸಿಗೆ ರಜೆ ಜೊತೆಗೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಕೂಡ ಬಂದಿದೆ. ಇಲ್ಲಿ ಯಾರು ಈ ಶ್ಲೋಕದಲ್ಲಿ ಭಗವಂತನ ಒಂದು ಶುದ್ಧ ಭಕ್ತರ ಪಾದಧೂಳಿಗಳಿಂದ ತಮ್ಮನ್ನು ತಾವು ಪುನೀತ ಮಾಡಿಕೊಳ್ಳೋದಿಲ್ಲ. ವಿನಾ ಯದ್ ಮಹತ್ ಪಾದ ರಜೋಭಿಷೇಕಂ ಅಂತ ಹೇಳಿ ಶ್ಲೋಕ ಉಪಾದರು ಭರತ ಮಹಾರಾಜ ಜಡಭರತ ಅವರ 3ನೇ ಜೀವನದಲ್ಲಿ ಜಿಂಕೆ ಆದಮೇಲೆ ಅವರು 3ನೇ ಜೀವನದಲ್ಲಿ ಜಡಭರತ ಆಗ್ತಾರೆ. ಆ ಸಮಯದಲ್ಲಿ ರಹುಗಣ ಅಂಥೇಳಿ ಒಬ್ಬ ಮಹಾರಾಜ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಆ ರಹುಗಣ ಮಹಾರಾಜನ್ನ ಏನು ಮಾಡ್ತಾ ಇರ್ತಾರೆ, ಅವನು ಪಾಲ್ಕಿ ಒಳಗೆ ಹೋಗ್ತಾ ಇರ್ತಾನೆ. 4 ಜನ ಪಾಲ್ಕಿಯನ್ನು ಹೊತ್ಕೊಂಡಿರ್ತಾರೆ. ಅವನು ಪಾಲ್ಕಿ ಒಳಗೆ ಹೋಗ್ತಾ ಇರ್ತಾನೆ. ಪಾಲ್ಕಿ ಒಳಗೆ ಹೋಗ್ತಾ ಇರಬೇಕಾದ್ರೆ ಒಂದು ಸಾರಿ ಏನಾಗುತ್ತಂದರೆ, ಒಂದು ದಿವಸ ಈ ರಾಜ ಪರ್ಯಟನೆಗೆ ಹೋಗ್ತಾ ಇರಬೇಕಾದ್ರೆ ಅವಾಗ ಒಬ್ಬ ಆ ಪಾಲ್ಕಿಯನ್ನು ಹೊರುವಂಥ ಒಬ್ಬ ಸೇವಕ ಏನಿರ್ತಾನೆ, ಅವನು ಕಾರಣಾಂತರಗಳಿಂದ ಬರೋದಿಲ್ಲ. ಅವನಿಗೆ ಆರೋಗ್ಯ ಸರಿ ಇರೋದಿಲ್ಲ, ಏನೂ ಇಲ್ಲ, ಅವನು ಬರೋದಿಲ್ಲ. ಅದಕ್ಕೋಸ್ಕರ ಈ 3 ಜನ ಅಂತೂ ಪಾಲ್ಕಿ ಹೊರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅವರು ಎಲ್ಲಿ ಬಿಡಾರ ಹೂಡಿರ್ತಾರೆ ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ನೋಡ್ತಾರೆ ಸುತ್ತಮುತ್ತ ಯಾರಾದರೂ ಸಿಗ್ತಾರೇನೋ ಅಂಥೇಳಿ. ಆಗ ಅಲ್ಲಿ ನೋಡ್ತಾರೆ, ಅಲ್ಲಿ ಗದ್ದೆ ಒಳಗೆ ಒಬ್ಬ ಒಳ್ಳೆ ದಷ್ಟಪುಷ್ಟನಾಗಿರುವಂಥ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವರು ಇಲ್ಲ, ಈಗ ರಾಜನ ಪಾಲ್ಕಿ ಹೊರಬೇಕು, ನೀನು ಬರಬೇಕು ಅಂಥೇಳಿ ಕರ್ಕೊಂಡು ಬರ್ತಾರೆ. ಆಗ ಈ ರಹುಗಣ ಮಹಾರಾಜ ಅವನು ಭಕ್ತನೇ ಆಗಿರ್ತಾನೆ ಮಹಾರಾಜ. ಈಗ ಇವನನ್ನು ಪಾಲ್ಕಿ 4ನೇದವನಾಗಿ ಹೊರಲಿಕ್ಕೆ ಇದು ಮಾಡ್ತಾರೆ. ಆ ಸಮಯದಲ್ಲಿ ಪಾಲ್ಕಿ ತೆಗೆದುಕೊಂಡು ರಾಜ ಕುಳಿತು ಹೋಗ್ತಾ ಇರಬೇಕಾದ್ರೆ ಇವರು 3 ಜನ ಒಂದು ಲಯದಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಇವನು ರಹುಗಣ ಏನು ಮಾಡ್ತಾ ಇರ್ತಾನೆ, ಅವನೊಂದು
ಜಡಭರತ. ಜಡಭರತ ಅವನೇನು ಮಾಡ್ತಾ ಇರ್ತಾನೆ, ಒಂದು ಇರುವೆ ಏನಾದರೂ ಅಡ್ಡ ಬಂದುಬಿಟ್ರೆ ಕಾಲು ಸ್ವಲ್ಪ ದೂರ ಆದರೂ ಇಡೋದು, ಅಥವಾ ಸ್ವಲ್ಪ ಕಡಿಮೆ ಏನು ಮಾಡೋದು, ಮೊದಲೆಲ್ಲಾದರೂ ಇಡೋದು. ಹೀಗಾಗಿ ಏನಾಗುತ್ತೆ, 3 ಜನ ಒಂದು ಥರ ಒಂದು ಲಯದಲ್ಲಿ ನಡೀತಿರ್ತಾರೆ. ಇವನು ಇರುವೆ ಬಂತು ಅಥವಾ ಏನೋ ಒಂದು ಸಣ್ಣದು ಕ್ರಿಮಿಕೀಟ ಹೋಗ್ತಾ ಇದೆ, ಅದಕ್ಕೆ ನಾನು ಹಿಂಸೆ ಮಾಡಬಾರ್ದು ಅಂಥೇಳಿ ಅವನು ನಿಧಾನಕ್ಕಾದರೂ ಹೋಗ್ತಾನೆ, ಇಲ್ಲಾಂದರೆ ಅದನ್ನು ದಾಟಬೇಕಂತೇಳಿ ಒಂದು ಹೆಜ್ಜೆ ಸ್ವಲ್ಪ ದೊಡ್ಡದಾದ್ರೂ ಇರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಪಲ್ಕಿಯಲ್ಲಿ ಕೂತಿರೋಂಥ ಮಹಾರಾಜನಿಗೆ ಅವನಿಗೆ ಕಷ್ಟ ಆಗುತ್ತೆ, ಜರ್ಕಾಗುತ್ತೆ. ಅದಕ್ಕೋಸ್ಕರ ಅವನು ಅನೇಕ ಪ್ರಕಾರವಾಗಿ ಅವನು ಟೀಕೆಯನ್ನು ಮಾಡ್ತಾನೆ. ಈ ಜಡಭರತ ಇವನು ನೋಡಿದ್ರೆ ಆ್ಯಕ್ಚುಲಿ ದಷ್ಟಪುಷ್ಟನ ಆಗಿರ್ತಾನೆ, ಆದರೆ ಅವನು ಅಂತಾನೆ ನೀನೇನು ಭಾಳ ತೆಳ್ಳಗೆ ಇದೆಯಾ ಹಾಗೆ. ಆಗ ಅವನು ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ. ಆತ್ಮ ಯಾವ ರೀತಿ, ಅದು ತೆಳ್ಳಗನೂ ಇಲ್ಲ, ಅದು ದಪ್ಪನೂ ಇಲ್ಲ. ಆ ಶರೀರದ ಮೇಲೆ ಅದು ಆಶ್ರಿತವಾಗಿಲ್ಲ ಆತ್ಮ. ಒಂದು ಆನೆಯ ಶರೀರದಲ್ಲೂ ಕೂಡ ಅದೇ ಅಣು ಆತ್ಮನೇ ಇದೆ, ಅಥವಾ ಒಂದು ಸಣ್ಣ ಇರುವೆ ಶರೀರದಲ್ಲೂ ಕೂಡ ಅದೇ ಆತ್ಮವೂ ಇದೆ ಅಂತ ಎಲ್ಲ ಅವನಿಗೆ ಆತ್ಮೋಪದೇಶ ಮಾಡ್ತಾನೆ. ಆಗ ರಹುಗನ್ಗೆ ಈ ವಿಷಯವನ್ನು ಅವನು ಹೇಳ್ತಾನೆ, ಜಡಭರತ. ಅಂದರೆ ಈ ಆತ್ಮಜ್ಞಾನ ಏನಿದೆಯಲ್ಲ, ಅಥವಾ ಭಗವದ್ಭಕ್ತಿ, ಅದು ಭಗವಂತನ ಭಕ್ತರ ಒಂದು ಕೃಪೆ ಇಲ್ಲದೆ ಅದು ಸಿಗೋದಿಲ್ಲ. ರಹುಗಣೈತ ನ ತಪಸಾ ನ ಯಾತಿ ನ ಚೇಜ್ಜಯ ನಿರ್ವಪನಾದ್ ಗೃಹಾದ್ವಾ ನ ಛಂದಸಾ ನೈವ ಜಲಾಗ್ನಿ ಸೂರ್ಯೇ ವಿನಾ ಮಹತ್ಪಾದರಜೋಭಿಷೇಕಂ. ಹೇಳ್ತಾನೆ, ತುಂಬ ತಪಸ್ಸೆ ಮಾಡೋದ್ರಿಂದ, ತುಂಬ ತಪಸ್ಸೆ ಮಾಡೋದಂದರೆ ನಮ್ಗೆ ತಪಸ್ಸೆ ಅಂದರೆ ಅಂತ ಏನು ಗೊತ್ತಿಲ್ಲ. ನಮಗೆ ಏನು ಒಂದು ಎತ್ತು ಏನಾದರೂ ನಮಗೆ ಟೀ ಕಾಫಿ ಸಿಗದೇ ಇದ್ದರೆ ಅದೇ ದೊಡ್ಡ ತಪಸ್ಸೆ. ದಾವಣಗೆರೆಯವ್ರಿಗೆ ಮಂಡಕ್ಕಿ ಮಿರ್ಚಿ ಏನಾದರೂ ಒಂದು ದಿವಸ ತಿನ್ಲಿಕ್ಕೆ ಆಗದೇ ಇದ್ದರೆ ಅದು ದೊಡ್ಡ ತಪಸ್ಸೆ ಅಂತ ತಿಳ್ಕೊಂಡು. ಅಥವಾ ಯಾರಿಗಾದರೂ ಒಂದು ದಿವಸ ಬೆಳಗ್ಗೆ ಏನದು ಬೆಣ್ಣೆ ದೋಸೆ ಸಿಗದೇ ಇದ್ದರೆ ಅದೇ ದೊಡ್ಡ ತಪಸ್ಸೆ. ನಾನು ನೋಡ್ತೀನಿ ಜನರಿಗೆ ಇಲ್ಲಿ ಪ್ರತಿಯೊಂದು ಮೂಲೆಗೆ ಪ್ರತಿಯೊಂದು ಲೇನಲ್ಲಿ ಒಂದೊಂದು ಏನಿದ್ದಾವೆ, ಬೆಣ್ಣೆ ದೋಸೆ ಹೋಟೆಲು, ಖಾರ ಮಂಡಕ್ಕಿ ಹೋಟೆಲು ಇದ್ದಾವೆ. ಮನೆ ಪಕ್ಕದಲ್ಲೇ ಇರುತ್ತೆ, ಆದರೆ ಅವ್ರು ಬಂದು ಹೋಟೆಲ್ ಹೋಗಿ ತಿಂದು ಹೋಗ್ತಿರ್ತಾರೆ. ದಾವಣಗೆರೆ ಜನರಿಗೆ ಅಂದರೆ ಇದು ಖಾರ ಮಂಡಕ್ಕಿ ಅಥವಾ ಬೆಣ್ಣೆ ದೋಸೆ ಸಿಗದೇ ಇದ್ದರೆ ಅದೇ ತಪಸ್ಸೆ ಅನ್ಕೊಬಿಟ್ಟು. ಇಲ್ಲಿ ಆ ಸಮಯದಲ್ಲಿ ತಪಸ್ಸೆ ಅಂತ ಎಂಥ ತಪಸ್ಸೆಗಳ ಬಗ್ಗೆ ಹೇಳ್ತಾ ಇದ್ದಾನೆ ಅವನು. ಅಂದರೆ ಸಂಪೂರ್ಣ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡೋದು, ಅಥವಾ ಗೃಹಸ್ಥ ಆಶ್ರಮದ ಎಲ್ಲ ನಿಯಮಗಳನ್ನ ಪಾಲನೆ ಮಾಡೋದು, ಅಥವಾ ಸನ್ಯಾಸವನ್ನು ಸ್ವೀಕಾರ ಮಾಡೋದು, ವಾನಪ್ರಸ್ಥ ಆಶ್ರಮವನ್ನು ಸ್ವೀಕಾರ ಮಾಡೋದು, ಇಷ್ಟೆಲ್ಲ ಮಾಡಿದ್ರೂ ಕೂಡ. ಆಮೇಲೆ ಜಲಾಗ್ನಿ ಸೂರ್ಯೈ, ಏನಂದರೆ ಚಳಿಗಾಲದಲ್ಲಿ ಕತ್ತಿನವರೆಗೆ ತಣ್ಣನೆ ನೀರಿನಲ್ಲಿ ನಿಂತು ತಪಸ್ಸೆಯನ್ನು ಮಾಡೋದು. ಅಥವಾ ಈಗ ಬಿಸಿಲು ಏನಿದೆ, ಬೇಸಿಗೆ ಇದೆ, ಬೇಸಿಗೆ ಕಾಲದಲ್ಲಿ 4 ಕಡೆಗೆ ಅಗ್ನಿಯನ್ನು ಹೊತ್ತಿಸ್ಕೊಂಡ್ಬಿಟ್ಟು ಅದರ ಮಧ್ಯದಲ್ಲಿ ನಿಲ್ಲೋದು, ಮೇಲೆ ಸೂರ್ಯನ ಪ್ರಖರವಾದ ಶಾಖ ಇರುತ್ತೆ, ಬಿಸಿಲು. ಅಂದರೆ 5 ಕಡೆಯಿಂದ ಎಲ್ಲ ಕಡೆಯಿಂದ ಏನು ಶಾಖ, ಅಂಥದ್ರೊಳಗೆ ನಿಂತು ಏನು ಮಾಡೋದು, ತಪಸ್ಸೆಯನ್ನು ಮಾಡೋದು. ಈ ರೀತಿ ಇವನ್ನೆಲ್ಲವನ್ನು ಮಾಡೋದ್ರಿಂದ ಏನಾಗೋದಿಲ್ಲ, ನಿಮಗೆ ಭಕ್ತಿ ಅನ್ನೋದ್ರ ಬಗ್ಗೆ ಗೊತ್ತಾಗೋದಿಲ್ಲ, ಅಥವಾ ಭಗವತ್ ಪ್ರಾಪ್ತಿ ಆಗೋದಿಲ್ಲ ಅಂತ. ಎಲ್ಲಿವರೆಗೆ ಪ್ರಾಪ್ತಿ ಆಗೋದಿಲ್ಲ? ವಿನಾ ಮಹತ್ಪಾದ ರಜೋಭಿಷೇಕಂ. ಭಗವಂತನ ಭಕ್ತರ ಒಂದು
ಏನಾಗಬೇಕು? ಕೃಪೆ ಆಗಬೇಕು. ವಿನಾ ಮಹತ್ ಪಾದ ರಜೋಭಿಷೇಕಂ, ಅವರ ಪಾದಧೂಳಿಯಿಂದ ನಮ್ದು ಅಭಿಷೇಕ ಆಗ್ಬೇಕಂತ. ಪಾದಧೂಳಿಯಿಂದ ಅಭಿಷೇಕ ಅಂತಂದರೆ ಹೋಗಿ ಅವ್ರ ಕಾಲು ಹಿಡಿದು ಎಳೆದು ಕಾಲಾಗಿದ್ದೆಲ್ಲ ಮಣ್ಣು ಕೆದರಿ ತಲೆ ಮೇಲೆ ಸವರ್ಕೊಳ್ಳೋದಲ್ಲ. ಅಥವಾ ಎಲ್ಲಾದರೂ ಹೋಗ್ತಾಯಿದ್ರೆ ಅಡ್ಡಗಟ್ಟಿ ಈಗ ಏನು ನಾನು ಭಕ್ತಿ ಏನು ಅಂತೇಳಿ ತಿಳ್ಕೊಳ್ಬೇಕು, ನಾನು ಅರ್ಥ ಮಾಡ್ಕೋಬೇಕು, ಅಥವಾ ಭಗವತ್ ಪ್ರಾಪ್ತಿ ಆಗ್ಬೇಕು ನನಗೆ, ನಿಮ್ಮ ಕಾಲು ಮುರಿದಾದ್ರೂ ತೊಗೊಳ್ತೀನಿ ಅಂತಲ್ಲ. ಅಂದರೆ ಸೇವೆ. ಭಗವದ್ಗೀತೆ ಹೋದ್ವಾರ ನಮ್ಮ ತಿರುಪತಿಯಿಂದ ಬಂದಿರೋ ಒಂದು ಬಲಭದ್ರ ಮಾಧವ ಅವರು ಚರ್ಚೆಯನ್ನು ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು ಯಾವ ರೀತಿ ಅಂದರೆ, ಭಗವಂತ ಭಗವದ್ಗೀತೆ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪರಿಪ್ರಶ್ನೇನ ಸೇವೆಯ, ಯಾವ ರೀತಿ? ಸೇವೆಯ ಮುಖಾಂತರ. ನಾನು ರಾಮನವಮಿ ದಿವಸ ಒಂದು ವಿಷಯ ಹೇಳೋದು ಮರ್ತಿದ್ದೆ. ಭಗವಂತ ಶ್ರೀರಾಮ ಅವನಿಗೆ ಬರೀ ಪರೀಕ್ಷೆ ಮಾಡಲಿಕ್ಕೆ ಹೇಳಿದ್ರಂತೆ. ಏನು? ವಿಶ್ವಾಮಿತ್ರ ಅವನಿಗೆ ಒಂದು ಇದು ಮಾಡಿದ, ಏನು ಅಲ್ಲಿ ಶಿವಧನುಸ್ಸನ್ನು ಇಡಲಾಗಿದೆ, ಅದನ್ನು ಹೋಗಿ ಪರೀಕ್ಷೆ ಮಾಡಿ ಬಾ ಅಂಥೇಳಿ. ಅದಕ್ಕೆ ಗುರುಗಳ ಒಂದು ಇಚ್ಛೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಭಗವಂತ ಶ್ರೀರಾಮ ಏನು ಮಾಡ್ದ, ಅವನಿಗಿನ್ನೂ ಬರೀ ಅವಾಗ 12 ವರ್ಷ ವಯಸ್ಸು ರಾಮನಿಗೆ. ಅಲ್ಲಿ ಹೋಗ್ತಾನೆ, ಹೋಗಿ ಆ ಶಿವಧನುವನ್ನು ನೋಡಿ ಅದನ್ನು ಎತ್ತಿ ಅದನ್ನು ಪೂರ್ತಿ ಅಂದರೆ ಬಗ್ಸಿ ಅದನ್ನು ಅದಕ್ಕೆ ಏನು ಮಾಡ್ತಾರೆ, ಆ ದಾರವನ್ನು ಕಟ್ಟಿ ಇನ್ನೇನು ಬಾಣವನ್ನು ಬಿಡಬೇಕು ಅಂಥೇಳಿ ಹೀಗೆ ಅದು ದಾರವನ್ನು ಜಗ್ತಾರೆ. ಅದು ಅವರ ಒಂದು ಶಕ್ತಿಯಿಂದ ಏನಾಗುತ್ತೆ, ಸಂಪೂರ್ಣ ಅದು ಶಿವಧನು ಅದು ಮುರಿದು ಬೀಳುತ್ತೆ. ಅಂದರೆ ಆಚಾರ್ಯ ಹೇಳ್ತಾರೆ, ಈ 3 ಪ್ರಕಾರದ ಶಿಷ್ಯರಿರ್ತಾರೆ. 3 ಪ್ರಕಾರದ ಶಿಷ್ಯರಂದರೆ, ಈಗ ಫಸ್ಟ್ ಕ್ಲಾಸ್ ಡಿಸೈಪಲ್, ಪ್ರಥಮ ಶ್ರೇಣಿಯ ಶಿಷ್ಯ ಯಾರಂದರೆ, ಗುರುವಿನ ಒಂದು ಇಂಗಿತಾರ್ಥವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು, ಆ ಕಾರ್ಯವನ್ನು ಮಾಡಬೇಕು. ಅದಕ್ಕೆ ಪ್ರಥಮ ದರ್ಜೆ ಶಿಷ್ಯ ಅಂತ. ಅಲ್ಲಿ ರಾಮನಿಗೆ ಹೇಳಾಯ್ತು, ಹೋಗಿ ಆ ಧನುಷ್ಯನ ನೀನೇನು ಮಾಡಬೇಕು, ಪರೀಕ್ಷೆ ಮಾಡ್ಬಾ ಅಂತ. ಅವನು ಧನುಷ್ಯ ಅಲ್ಲಿ ಇಟ್ಟಿದಂತೆ. ರಾಮ ಹೋಗಿ ಗುರುಗಳು ಪರೀಕ್ಷೆ ಮಾಡಂತ ಹೇಳಿದ್ದಾರೆ. ಶಿವಧನು ಇದು ಭಾಳ ಇಷ್ಟು ಟನ್ನು ಭಾರ ಇರ್ಬೋದು, ಇಷ್ಟು ಹೀಗಿದೆ, ಇಷ್ಟು ಈ ಗಾತ್ರ ಇದೆ, ಇಷ್ಟು ಅಳತೆ ಇದೆ, ಇದು ಭಾಳ ಚೆನ್ನಾಗಿದೆ, ನೋಡೋಕ್ಕೆ ಸುಂದರವಾಗಿದೆ, ಚೆನ್ನಾಗಿ ಪಾಲಿಷ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಈ ರೀತಿ ಪರೀಕ್ಷೆ ಮಾಡೋದು ಒಬ್ಬರು ಶಿಷ್ಯರ ಕೆಲಸ. ಹೇಳಿದಷ್ಟು ಮಾಡೋದು ಪರೀಕ್ಷೆ. ಇದು ಏನಂದರೆ, ಇದು ಸೆಕೆಂಡ್ ಕ್ಲಾಸ್ ಶಿಷ್ಯ ಅಂತ. ಫಸ್ಟ್ ಕ್ಲಾಸ್ ಶಿಷ್ಯ ಅಂದರೆ ಏನು, ಇಂಗಿತಾರ್ಥವನ್ನು ಅರ್ಥ ಮಾಡಿಕೊಂಡು ಆ ಸೇವೆಯನ್ನು ಪರಿಪೂರ್ಣ ಮಾಡೋರು, ಅವ್ರಿಗೇನು ಹೇಳ್ತಾರೆ ಪ್ರಥಮ ದರ್ಜೆ ಶಿಷ್ಯ. 2ನೇ ದರ್ಜೆ ಶಿಷ್ಯ ಅಂದರೆ ಹೇಳಿದಷ್ಟು ಮಾಡೋದು, ಹೇಳಿದ ಮೇಲೆ ಅದೆಲ್ಲ ಪರೀಕ್ಷೆ ಮಾಡೋದು. ಈ ರೀತಿ ಅಂದರೆ ಶಿವಧನುಸ್ಸನ್ನು ಪರೀಕ್ಷೆ ಹೋಗಿ ನೋಡಿ, ಎಲ್ಲ ಭಾಳ ಚೆನ್ನಾಗಿದೆ, ಪಾಲಿಷ್ ಮಾಡಿದ್ದಾರೆ, ಇದು ಇಷ್ಟು ಭಾರ ಇರ್ಬೋದು ಎಲ್ಲ ಅದ್ರ ಮೇಲೆ ಒಂದು ನಿಬಂಧವನ್ನು ಬೇಕಾದರೆ ಬರ್ಕೊಂಡು ಬಂದು ತೋರಿಸ್ಬಿಡೋದು. ಆಮೇಲೆ 3rd ಕ್ಲಾಸ್ ಡಿಸೈಪಲ್, 3ನೇ ಶ್ರೇಣಿಯ ಶಿಷ್ಯ. ಅದು 3ನೇ ಶ್ರೇಣಿ ಶಿಷ್ಯ ಅಂತಂದರೆ, ಯಾಕೆ ನಾನೇ ಯಾಕೆ ಹೋಗ್ಬೇಕು, ನಾನೇ ಯಾಕೆ ಪರೀಕ್ಷೆ ಮಾಡಬೇಕು, ಬೇರೆ ಯಾರು ಸಿಕ್ಕಿಲ್ವಾ ನಿಮಗೆ? ಬೇರೆ ಯಾರು ಕಾಣಿಸಿಲ್ಲ, ಇಷ್ಟೆಲ್ಲ ಜನ ಇದ್ದಾರಲ್ಲ, ನನಗೆ ಯಾಕೆ ಹೇಳಿದ್ರಿ? ನಾನು ಬೇರೆ ಮೊದಲೇ ಒಂದು ಸೇವಾ ಹೇಳಿದ್ರಿ, ನಿಮ್ಗೆ ನೆನಪಿದೆಯಾ? ಅದೇ ಪೂರ್ತಿ ಆಗಿಲ್ಲ, ಈಗ ಅದನ್ನು ಮಾಡಬೇಕು ನಾನಿನ್ನು. ಅದನ್ನ ಮಾಡಿದ ಮೇಲೆ ಆದಮೇಲೆ ಹೇಳ್ತೀನಿ, ಮುಂದಿನ ಬೇಕಾದರೆ ಹೇಳಾಗ್ತೀನಿ, ನಾನೀಗ ಭಾಳ ಬ್ಯುಸಿ ಇದ್ದೀನಿ. ಈ ರೀತಿ ಅಲ್ಲ, ಅಂದರೆ ನಾನೇ ಸಿಕ್ಕಲ್ಲ ನಿಮಗೆ, ಇನ್ನೊಂದು ಸರಿ ನಿಮ್ಮ ಮುಂದೆ ಬಂದರೆ ಹೇಳ್ರಿ, ಆ ರೀತಿ ಅಲ್ಲ. ಅಂದರೆ ಇದು 3rd ಕ್ಲಾಸ್ ಡಿಸೈಪಲ್ ಅಂತ.
ಆದರೆ ರಾಮ ಯಾವ ರೀತಿ ಇದ್ದ ಅವನು? ಫಸ್ಟ್ ಕ್ಲಾಸ್ ಡಿಸೈಪಲ್. ಅಂದರೆ ಅದರ ಇಂಗಿತಾರ್ಥವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದು. ಅದಕ್ಕೆ ಹೇಳ್ತಾರೆ ಏನು? ಪರಿಪ್ರಶ್ನೇನ ಸೇವಯ. ಸೇವಾ ಮನೋಭಾವದಿಂದ ಅದನ್ನು ಮಾಡೋದು. ಅದಕ್ಕೆ ಇಲ್ಲಿ ಹೇಳಲಾಗಿದೆ. ಏನು ಶ್ರೀಲ ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ, ಜೀವನ್ ಶವೋ ಏ ಭಾಗವತಾಂಗ್ರಿ ರೇಣುಂ ನ ಜಾತು ಮರ್ತೋಪಿ ಲಭೇತಯಸ್ತು. ಜೀವನದಲ್ಲಿ ಭಗವಂತನ ಭಕ್ತರ ಒಂದು ಭಾಗವತ. ಭಾಗವತ ಅಂತಂದರೆ ಎರಡು ಪ್ರಕಾರದ. ಒಂದು ಇದು ಪುಸ್ತಕ ಭಾಗವತ, ಇದೇನಿದು ಗ್ರಂಥ ಭಾಗವತ. ಇನ್ನೊಂದು ವ್ಯಕ್ತಿ ಭಾಗವತ. ಎರಡು ಥರ ಭಾಗವತ ಇದ್ದಾರೆ ಅಂತೇಳಿ ಈ ಶಾಸ್ತ್ರದಲ್ಲಿ. ಒಂದು ಗ್ರಂಥ ಭಾಗವತ, ಎರಡನೇದ್ದು ವ್ಯಕ್ತಿ ಭಾಗವತ. ವ್ಯಕ್ತಿ ಭಾಗವತರ ಒಂದು ಸೇವೆಯನ್ನು ಮಾಡದೆ ನಾವು ಈ ಗ್ರಂಥ ಭಾಗವತವನ್ನು ಎಷ್ಟು ಓದಿದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದೇ ಇದರಲ್ಲಿ ಹೇಳಿರೋದು ಈ ಶ್ಲೋಕದಲ್ಲಿ. ಏನದು? ರಹು ಗಣೈತತ್ ನ ತಪಸಾನ ಯಾತಿ. ತಪಸ್ಸೆಯಿಂದ ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನ ಚೇ ಜಯ. ಇಜ್ಜಯ ಅಂದರೆ ಆರಾಧನೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ. ಸತ್ಯನಾರಾಯಣ ಕಥೆ ಹೇಳಿಸ್ತಾರೆ. ಏನೇನೋ ವ್ರತ, ಪೂಜೆ, ಆರತಿ ಎಲ್ಲವನ್ನು ಮಾಡ್ತಾರೆ, ಅಭಿಷೇಕ, ಇವನ್ನೆಲ್ಲ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡೋದ್ರಿಂದ ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಲ್ಲ ಕಂಡೀಷನ್ಸ್ ಆಲ್ರೆಡಿ ಹೇಳಿದ್ದೀನಿ ನಾನು. ಗೃಹಸ್ಥಾಶ್ರಮದ ನಿಯಮಗಳನ್ನು ಪಾಲನೆ ಮಾಡೋದಿರ್ಬೋದು, ವಾನಪ್ರಸ್ಥದ ಆಶ್ರಮ ಸ್ವೀಕಾರ ಮಾಡಬಹುದು, ಸಂಪೂರ್ಣ ವೇದ ಅಧ್ಯಯನ ಮಾಡ್ಬೋದು, ಅಥವಾ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ಬೋದು. ಇದರಿಂದ ಎಲ್ಲವನ್ನು ಭಗವಂತನ ಪ್ರಾಪ್ತಿ ಸಾಧ್ಯವಿಲ್ಲ. ಕೇವಲ ವಿನಾ ಮಹತ್ಪಾದ ರಜೋಭಿಷೇಕಂ. ಯಾರು ಆ ಭಗವಂತನ ಭಕ್ತರ ಕೃಪೆಯನ್ನು ಪಡೆದುಕೊಂಡಿಲ್ಲ ಅವ್ರಿಗೆ ಇಲ್ಲಿ ಹೇಳಲಾಗಿದೆ ಈ ಶ್ಲೋಕದಲ್ಲಿ, ಜೀವನ್ ಶವೋ. ಜೀವಿಸ್ತಾ ಇದ್ದರೂ ಅವರು ಶವ ಇದ್ದಾಗ. ಅಂದರೆ ಇಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಅಂದರೆ ಅದಕ್ಕೆ ನಾವೇನು ಹೇಳ್ತೀವಿ? ಏನು ಹೇಳ್ತೀವಿ ಅದಕ್ಕೆ? ಭೂತ ಅಥವಾ ದೆವ್ವ ಅಂತ ಹೇಳ್ತಾರೆ. ಪಿಶಾಚಿ. ಜೀವಿತ ಇದ್ದರೂ ಅವು ಪಿಶಾಚಿ ಇದ್ದಂಗೆ. ಏನು ಮಾಡ್ತವೆ? ಅವು ಬರೀ ಭಯವನ್ನು ಹುಟ್ಟಿಸ್ತವೆ. ಅದಕ್ಕೆ ಇಲ್ಲಿ ಭಕ್ತರು ಹೇಳ್ತಾರೆ, ದೆವ್ವಗಳು ಯಾವಾಗಲೂ ಇನ್ನೊಬ್ಬರಿಗೆ ಭಯಕಾರಕವಾದ ಸನ್ನಿವೇಶಗಳನ್ನು ನೋಡುತ್ತಾ ದುಷ್ಟ ಶಕ್ತಿಗಳು ಅಂತ ಆದ್ದರಿಂದಲೇ ಶುದ್ಧ ಭಕ್ತರಲ್ಲಿ ಗೌರವವಿಲ್ಲದ ದೇವ ಮಂದಿರಗಳಲ್ಲಿಯ ಭಗವಂತನ ವಿಗ್ರಹಗಳು, ದೇವತೆಗಳಿಗೆ ಗೌರವ ತೋರದ ದೆವ್ವಗಳಂತಿರುವ ಆ ಭಕ್ತರು ಸದಾಕಾಲ ಭಕ್ತರಿಗೆ ಭಯವುಂಟಾಗುವ ಸಂದರ್ಭಗಳನ್ನು ಸೃಷ್ಟಿಸುತ್ತಾರೆ. ಏನು ಮಾಡೋದು? ಆದರೆ ಇದು ಕಲಿಯುಗ ಇದೆಯಲ್ಲ, ಕಲಿಯುಗದಲ್ಲಿ ಇಂಥ ಪಿಶಾಚಿಗಳೇ ಜಾಸ್ತಿ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾವ ರೀತಿ ಸೇವೆ ಮಾಡಬೇಕು, ಯಾವ ರೀತಿ ನಾವು ಭಗವಂತನ ಕೃಪೆಯನ್ನು ಪಡ್ಕೊಳ್ಬೇಕು, ಯಾವ ರೀತಿ ಭಕ್ತರ ಕೃಪೆಯನ್ನು ಪಡೆದುಕೊಳ್ಬೇಕು, ಶುದ್ಧ ಭಕ್ತರು ನಾವು ಯಾವ ರೀತಿ ಸೇವೆ ಮಾಡಬೇಕು, ಅವ್ರೇನು ತಿಳ್ಕೊಳ್ತಾರೆ, ಡೈರೆಕ್ಟಾಗಿ ನಾವು ಹೋಗ್ಬಿಡ್ಬೋದು ಕೃಷ್ಣನ ಹತ್ರ ಅಂತ. ಯಾರು ಬೇಡ ಮಧ್ಯೆ. ಆದರೆ ಈ ಕಲಿಯುಗದ ಇಂಥ ಭೂತ ಪಿಶಾಚಿಗಳಿಗೆ ಒಂದು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಸ್ವಯಂ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದರು. ಸ್ವಯಂ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದು ಅವರನ್ನೆಲ್ಲಿ ಶ್ರೀಲ ಪ್ರಭುಪಾದರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾಹಂ ವಿಪ್ರೋ ನ ಚ ನರಪತಿ ನಾಪಿ ವೈಶ್ಯೋ ನ ಶೂದ್ರೋ ನಾಹಂ ವರ್ಣೀ ಚ ಗೃಹ ಪ್ರತಿರ್ ನಯತಿರ್ವಾ ಕಿಂತು ಪ್ರೋದ್ಯನ್ ನಿಖಿಲ ಪೂರ್ಣಾಮೃತಾಮೃತೈರ್ ಗೋಪಿ ಭರ್ತುರ್ ಪದ ಕಮಲ ದಾಸದಾ ಗೋಪಿ ಭರ್ತುರ್ ಪದ ಕಮಲಯೋ ದಾಸ ದಾಸಾನುದಾಸ
ಅವ್ರು ಹೇಳ್ತಾರೆ ಅಂದರೆ ನಾನು ಏನು ನಾಹಂ ವರ್ಣೀಚ ಗೃಹಪತಿರ್, ನಾನು ಯಾವುದೇ ವರ್ಣಕ್ಕೆ ಅಂದರೆ ವರ್ಣಾಶ್ರಮದಲ್ಲಿ, ವರ್ಣ ಅಂದರೆ ಏನು ಶೂದ್ರ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಇವು ಯಾವುದೇ ವರ್ಣಗಳಿಗೂ ನಾನು ಸೇರಿದವನಲ್ಲ. ಅಥವಾ ನಾನು ನಾಹಂ ವರ್ಣೀಚ ಗೃಹಪತಿರ್, ಅಥವಾ ನಾನು ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇವಕ್ಕೂ ಸೇರಿದವನಲ್ಲ. ನಾನು ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ಶೂದ್ರ ಅಲ್ಲ, ವೈಶ್ಯನಲ್ಲ, ನಾನು ಗೃಹಸ್ಥನಲ್ಲ, ಸನ್ಯಾಸಿ ಅಲ್ಲ, ಅಥವಾ ಬಾಣಪ್ರಸ್ಥನಲ್ಲ, ಅಥವಾ ನಾನು ಬ್ರಹ್ಮಚಾರಿ ಅಲ್ಲ. ನಾಹಂ ವರ್ಣೀಚ ಗೃಹಪತಿ ನಾಪಿ ವೈಶ್ಯೋ ನ ಶೂದ್ರೋ ಕಿಂತು ಪ್ರೋದ್ಯನ್ ನಿಖಿಲ ಪೂರ್ಣಾಮೃತಾಮೃತಯೇರ್ ಗೋಪಿ ಭರ್ತು, ಅಂದರೆ ಗೋಪಿಯರ ಸ್ವಾಮಿ. ಗೋಪಿ ಭರ್ತು ಅಂದರೆ ಸ್ವಾಮಿ. ಗೋಪಿ ಭರ್ತು ಅಂದರೆ ಯಾರು? ಶ್ರೀಕೃಷ್ಣ. ಭಗವಂತ ಶ್ರೀಕೃಷ್ಣನ ದಾಸ ಅನುದಾಸ ಅಂತ ಹೇಳ್ತಾರೆ. ನಾನು ಅವರ ಸೇವಕರ ಸೇವಕ. ಇದು ಯಾರು ಹೇಳ್ತಾ ಇದ್ದಾರೆ? ಸ್ವಯಂ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭು. ಈ ಎಲ್ಲ ಕಲಿಯುಗದಲ್ಲಿ ಏನಾಗಿದೆ ಅಂದರೆ ಜನ ಕೆಲವೊಬ್ರು ಹೇಳ್ಬಿಡ್ತಾರೆ, ನಾನೇನು ಕೃಷ್ಣನ ನಾನು ನೋಡಿಬಿಟ್ಟೆ ಅಂತ. ಪ್ರಭುಪಾದರಿಗೂ ಆ್ಯಕ್ಚುಲಿ ಇದನ್ನು ಪ್ರಶ್ನೆ ಮಾಡಿದ್ರು. ಈಗ ಅನೇಕ ಅವತಾರಗಳೆಲ್ಲ ಬರ್ತಾವಲ್ಲ ಈಗ. ಒಂದೊಂದು ಚಾನೆಲ್ಗಳು ಇದ್ದಾವೆ, ಏನಂತ ಕಲ್ಕಿ ಚಾನಲ್ ಅಂತ. ಈಗ ಆಲ್ರೆಡಿ ಏನಾಗ್ಬಿಟ್ಟಿದ್ದಾನೆ, ಕಲ್ಕಿ ಭಗವಂತ ಈಗ ಆಲ್ರೆಡಿ ಅವತಾರ ಆಗ್ಬಿಟ್ಟಿದ್ದಾನೆ. ಕಲ್ಕಿ ಬರೋದು ಕಲಿಯುಗದ ಹಂತದಲ್ಲಿ. ಕಲಿಯುಗದ ಕೇವಲ 5200 ವರ್ಷಗಳಷ್ಟೇ ಗತಿಸಿದೆ. ಕಲಿಯುಗ ಇರೋದು 4,32,000 ವರ್ಷ. ಇನ್ನೂ 4,27,000 ವರ್ಷ ಇನ್ನೂ ಬಾಕಿ ಇದೆ. ಇನ್ನು ಇಷ್ಟು ಬೇಗ ಕಲ್ಕಿ ಬರಲ್ಲ. ಅವಾಗೆಲ್ಲ ಇದೆಲ್ಲ ಶಾಸ್ತ್ರ ಎಲ್ಲ ನಡೆಯೋದಿಲ್ಲ. ಹೇಳೋದು ಕೇಳೋದು ಅವೆಲ್ಲ ವ್ಯವಹಾರ ನಡೆಯೋದಿಲ್ಲ. ಆ ಸಮಯದಲ್ಲಿ ಏನು ಒಂದೇ ಟೆಕ್ನಾಲಜಿ, ಏನು ಚಾಪಿಂಗ್ ಟೆಕ್ನಿಕ್ ಅಂತಾರೆ. ಏನಂತಾರೆ ಅದಕ್ಕೆ? ಚಾಪಿಂಗ್ ಟೆಕ್ನಿಕ್ ಅಷ್ಟೇ. ಕದನ ವಿರಾಮ, ಆಮೇಲೆ 48 ಗಂಟೆ ಗಡುವು, 24 ಗಂಟೆ ಗಡುವು, ಅವೆಲ್ಲ ನಡೆಯೋದಿಲ್ಲ ಅವಾಗೇನು ಯಾವ ಗಡುವುಗಳು ನಡೆಯೋದಿಲ್ಲ ಅವಾಗೇನು ಅಷ್ಟೇ ಚಾಪಿಂಗ್ ಟೆಕ್ನಿಕ್ ಅಂತಾರೆ. ಆವಾಗ ಭಗವಂತ ಅವನು ಖಡ್ಗ ತಗೊಂಡು ಎಲ್ಲರನ್ನು ಸಂಹಾರ ಮಾಡೋಕ್ಕೆ ಬರ್ತಾರೆ. ಆದರೆ ಈಗೇನು ಮಾಡಿದ್ದಾರೆ, ಈಗ ಸೋಷಿಯಲ್ ಮೀಡಿಯಾದೆಲ್ಲ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಈಗಿನ ಕಲ್ಕಿಗಳು ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಅವರೆಲ್ಲ ಟಿ ವಿ ಚಾನೆಲ್ ಮಾಡಿಕೊಂಡು ಅವರು ಒಳ್ಳೆ ದುಡ್ಡು ಮಾಡ್ತಾಯಿದ್ದಾರೆ. ಅದೇನೋ ಅಂತಾರಲ್ಲ, ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡವಣೆ ಜಾನ ಅಂಥೇಳಿ ಆ ರೀತಿ ಆಗ್ಬಿಟ್ಟಿದೆ. ಏನಾಗಿದೆ ಅಂದರೆ ಚೀಟರ್ಸ್ ಆ್ಯಂಡ್ ಚೀಟೆಡ್. ಕಲಿಯುಗದಲ್ಲಿ ಏನಾಗಿದೆ ಸಂಪೂರ್ಣವಾಗಿ ಮೋಸ ಮಾಡೋರು ಮತ್ತು ಮೋಸ ಹೋಗೋರು. ಪ್ರಭುಪಾದರಿಗೆ ಅದನ್ನೇ ಹೇಳ್ತಾ ಇದ್ದೆ ನಾನು. ಅಲ್ಲಿಗೆ ಬರ್ತೀನಿ. ಅಂದರೆ ಪ್ರಶ್ನೆ ಕೇಳಿದ್ರೆ ಯಾರು, ನೀವು ಕೃಷ್ಣನ ನೋಡಿದಿರಾ ಅಂತ ಕೇಳಿದ್ರು. ಪ್ರಭುಪಾದರು ಹೇಳಿದರು, ನಾನು ನೋಡಿದಿನೋ ಇಲ್ಲೋ ಅದರಿಂದ ನಿನಗಿಲ್ಲ, ಆದರೆ ಯಾವ ರೀತಿ ಕೃಷ್ಣನನ್ನು ನೋಡ್ಬೋದು ಅನ್ನೋದನ್ನು ನಾನು ನಿನಗೆ ಶಾಸ್ತ್ರದಿಂದ ಹೇಳ್ತಾ ಇದ್ದೀನಿ. ನೀನು ನೋಡ್ಬೋದು. ಬೇರೆದವ್ರಿಗೆ ಯಾರಿಗಾದ್ರೂ ಇವತ್ತಿನ ಅವತಾರಗಳು ಭಾಳ ಇದ್ದಾವಲ್ಲ, ಗುರುಗಳು, ಅವತಾರಗಳು, ಮತ್ತು ಏನೇನು ಸದ್ಗುರುಗಳು, ಜಗದ್ಗುರುಗಳು ಎಲ್ಲ ಇದ್ದಾರಲ್ಲ, ಅವ್ರಿಗೆಲ್ಲ ಈ ಪ್ರಶ್ನೆ ಕೇಳಿಬಿಟ್ರೆ ಏನು ಹೇಳ್ತಾರೆ? ಏನು ಉತ್ತರ ಕೊಡ್ಬೋದಿತ್ತು? ಕೃಷ್ಣ ನನ್ನ ಜೋಬಲ್ಲೇ ಇದ್ದಾನಂತ ಹೇಳ್ಬಿಡೋರು. ಕೃಷ್ಣ ಎಲ್ಲಿದ್ದಾನೆ? ಒಂದೊಂದು ಪಕ್ಕದಲ್ಲೇ ಕುಳಿತಿರ್ತಾನೆ. ಯಾವಾಗಲೂ ನೀನು ಕಾಣಿಸೋದಿಲ್ವಾ? ನಿನಗೆ ನೋಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಿ ನೀನು ನನಗೆ ನಾನು ಹೇಳಿದಂಗೆ ಕೇಳು ಅಷ್ಟೇ. ನೀನು ಕೃಷ್ಣಗೆ ನೋಡೋಕ್ಕಾಗೋದಿಲ್ಲ ಈ ಜಗತ್ತು, ಈ ಜೀವನದೊಳಗೆ ನಾನು ಹೇಳಿದಂಗೆ ಕೇಳು ಅಂತ ಹೇಳ್ಬಿಡೋರು. ಆದರೆ ಪ್ರಭುಪಾದರು ಹಾಗೆ ಹೇಳಿಲ್ಲ. ಪ್ರಭುಪಾದರು ಹೇಳಿದ್ರು, ನಾನು ಕೃಷ್ಣನನ್ನು ನೋಡಿದಿನೋ ಇಲ್ಲೋ
ಅದರಿಂದ ನಿನಗೇನಾಗಬೇಕಾಗಿದೆ? ನೀನು ಹೇಗೆ ಕೃಷ್ಣನನ್ನು ನೋಡ್ಬೋದು ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಶಾಸ್ತ್ರದಿಂದ. ಅಂದರೆ ಚೀಟಿಂಗ್ ಮಾಡೋರಾಗಿದ್ದರೆ ಹಾಗೆ ಹೇಳ್ಬಿಡ್ತಿದ್ರು, ಕೃಷ್ಣನ ಜೋಬಲ್ಲೇ ಇದ್ದಾನೆ, ಅವನು ಡೈಲಿ ನನ್ನ ಜೊತೆನೇ ಮಲ್ಕೊಳ್ತಾನೆ, ಅಥವಾ ಕೃಷ್ಣ ರಾತ್ರಿ ಅವನು ಕೊಳ್ಳು ನುಡಿಸ್ತಾನೆ, ನಾನು 12 ಗಂಟೆ ಹೋಗ್ಬಿಡ್ತೀನಿ ರಾತ್ರಿ, ನೀವೆಲ್ಲರೂ ಮಲ್ಕೊಂಡ್ಮೇಲೆ, ಏನು ಬೇಕಾದರೂ ಹೇಳ್ಬಿಡ್ತಾರೆ ಇವತ್ತಿನ ಜನ ಆಗಿದ್ದರೆ. ಆದರೆ ಪ್ರಭುಪಾದರು ನೇರವಾಗಿ ಹೇಳಿದರು, ನೀವು ಯಾವ ರೀತಿ ಕೃಷ್ಣನನ್ನು ನೋಡ್ಬೋದು ಅದನ್ನು ನಾನು ಹೇಳ್ತೇನೆ. ಇದು ಅಂದರೆ ಇದು ಶಾಸ್ತ್ರದ ಜ್ಞಾನ ಇದು. ಇಲ್ಲ ಅಂದರೆ ಭಾಳ ಜನ ಮೋಸ ಮಾಡೋಕ್ಕೆ ಸಿಗ್ತಾರೆ. ನೀವು ಇವತ್ತು ಏನೋ ತುಂಬ ನೋಡಿ, ಕಲಿಯುಗ ಅಂದರೆ ಇದು ಕಷ್ಟ ಕೋಟ್ಲೆಗಳ ಯುಗ ಇದು. ಎಲ್ಲ ಯುಗದಲ್ಲೂ ಇದು ಕಷ್ಟ ಕೋಟ್ಲೆಗಳು, ಆದರೆ ಕಲಿಯುಗದಲ್ಲಿ ಏನಿದೆ ಅದೊಂದು ಇದಕ್ಕೆ ಬಂದುಬಿಟ್ಟಿದೆ. ಅದು ಬ್ರೇಕ್ ಪಾಯಿಂಟಿಗೆ ಅಂತಾರಲ್ಲ, ಏನು ಹೇಳ್ತಾರೆ ಅದಕ್ಕೆ, ಒಂದು ಕತ್ತಿನವರೆಗೆ ಬಂದುಬಿಟ್ಟಿದೆ ಸಮಸ್ಯೆಗಳೆಲ್ಲ. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಎಲ್ಲಿ ನೋಡಿದ್ರಲ್ಲೂ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಅದು ಇದು ಅದು, ಆ ಸಿದ್ಧಿ ಆಗಿದೆ ಈ ಜ್ಯೋತಿಷಿಗೆ, ಅದು ಇದು ಅವ್ರದ್ದು. ಯಾರಾದರೂ ಜ್ಯೋತಿಷಿ ಹತ್ರ ಹೋಗ್ಬಿಟ್ರೆ, ಈಗ ಒಬ್ಬನ ಜ್ಯೋತಿಷಿ ನನ್ನ ಹತ್ರ ಕರ್ಕೊಂಬನ್ನಿ, ಯಾರಾದರೂ ಹೇಳ್ತಾರ ಏನು ನಿಮಗೇನು ಸಮಸ್ಯೆ ಇಲ್ಲ, ನೀವು ಆರಾಮಾಗಿರಿ ಅಂತೇಳಿ. ಅವರು ಸಮಸ್ಯೆ ಅಂಥೇಳಿ ಜನ ಹೋಗೋದೇನೋ ಕಾಯ್ತಿರ್ತಾರೋ. ಅದೇನು ಮಾಡ್ತಾರೆ, ಹೋಗಿ ಜನ ಹೇಳ್ತಾರೆ, ಇದು ಆಯಿತು ಅದು ಆಯಿತು, ನಿಮಗೆ ಆ ದೋಷ ಇದೆ ಈ ದೋಷ ಇದೆ, ಈ ಶಾಂತಿ ಮಾಡಿಸ್ಬೇಕು ಆ ಶಾಂತಿ ಮಾಡಿಸ್ಬೇಕು, ಇಲ್ಲಾಂದರೆ ನಿಮ್ಗೆ ಶಾಂತಿ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇಲ್ಲ ನನಗೆ ಹೇಗಾದರೂ ಬೇಡ, ಶಾಂತಿ ಬೇಕು, ಏನಾದರೂ ಮಾಡಿರಂತೆ. ಇಲ್ಲ ನೀವು ಇಷ್ಟು ಸೋಮವಾರ, ಇಷ್ಟು ಭಾನುವಾರ, ಇಷ್ಟು ಶನಿವಾರ, ಇಷ್ಟು ಗಂಟೆಗೆ ಎಲ್ಲ ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಅದಕ್ಕಿಂತ ಏನಾದರೂ ಸ್ವಲ್ಪ ಕಡಿಮೆ ಹೇಳ್ರಿ, ಅಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಗೆ, ಸಾಯೋಕ್ಕೆ ಟೈಮ್ ಇಲ್ಲ ನಮ್ಮ ಹತ್ರ ಅಂಥೇಳಿ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಆಯಿತು ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ಇಷ್ಟು 1000 ಕೊಟ್ಬಿಡಿ, ನಾವೇ ಎಲ್ಲ ಮಾಡಿಸ್ಬಿಡ್ತೀವಿ, ಅದು ನಾನೇ ಮಾಡಿಬಿಡ್ತೀನಿ ಶಾಂತಿ. ಆ ರೀತಿ ಜನ ಜಾಸ್ತಿ ಅಲ್ಲ ಕಲಿಯುಗದಲ್ಲಿ. ಏನು ಮಾಡ್ತಾರೆ, ಮೋಸ ಮಾಡೋದು. ಜನ ತುಂಬ ತ್ರಸ್ತರಾಗಿದ್ದಾರೆ, ಅದನ್ನು ಒಂದು ಲಾಭವನ್ನು ತೆಗೆದುಕೊಂಡು ಏನು ಮಾಡಿಬಿಡೋದು, ಮೋಸ ಮಾಡೋದು. ಆದರೆ ನಾವು ಸ್ವಲ್ಪ ಜಾಗರೂಕರಾಗಬೇಕು, ಬುದ್ಧಿವಂತರಾಗಬೇಕು. ಎಲ್ಲಿ ನಿಜವಾದ ಜ್ಞಾನವನ್ನು ಕೊಡ್ತಾರೆ, ಎಲ್ಲಿ ನಿಜವಾದ ಜ್ಞಾನವನ್ನು ಹೇಳ್ತಾರೆ. ಒಂದು ಕತ್ತೆ ಮತ್ತು ಒಂದು ಒಂಟಿ, ಅವೆರಡು ಏನಾಗಿದ್ವು ಅಂದರೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಅಂತೆ. ಒಂದು ದಿವಸ ಆ ಕತ್ತೆ ಅಂತಂತೆ, ಏನಾದರೂ ನನ್ನ ಫ್ರೆಂಡ್ ಇದ್ದಾನಲ್ಲ ಇವನು, ಅವ್ನಿಗೆ ಸ್ವಲ್ಪ ಗುಣಗಾನ ಮಾಡಬೇಕು, ಖುಷಿ ಹೊಡಿಬೇಕು ಅಂತ, ಏನಾದರೂ ಗುಣಗಾನ ಮಾಡಬೇಕು, ಸ್ವಲ್ಪ ಮಸ್ಕ ಅಂತಾರಲ್ಲ, ಸ್ವಲ್ಪ ಬೆಣ್ಣೆ ಹಚ್ಚೋದು, ಅದನ್ನು ಮಾಡಬೇಕು ಅಂಥೇಳಿ ಒಂದೊಂದಂತೆ. ಕತ್ತೆ ಒಂದು ದಿವಸ ಚೆನ್ನಾಗಿ ತುಂಬ ಬಿಸಿಲಿತ್ತಂತೆ, ಚೆನ್ನಾಗಿ ಹಾಡಲಿಕ್ಕೆ ಪ್ರಾರಂಭ ಆಯ್ತಂತೆ. ಹಸಿರು ಹುಲ್ಲು ಎಲ್ಲ ನೋಡಿ ಅದಕ್ಕೆ ಹಾಡಲಿಕ್ಕೆ ಪ್ರಾರಂಭ ಮಾಡಿ, ಅದಕ್ಕೋಸ್ಕರ ಈ ಒಂಟೆ ಇದನ್ನೇನು ಮಾಡೋಣ, ಗುಣಗಾನ ಮಾಡೋಣ ಈಗ ನನ್ನ ಫ್ರೆಂಡಿದ್ದು ಅಂಥೇಳಿ ಅವನು ಹೇಳಿದಂತೆ, ಏನು ಅಹೋ ಧ್ವನಿ ಅಹೋ ಧ್ವನಿ ಅಹೋ ಧ್ವನಿ ಅಂದರೆ ವಾವ್ ವಾಟ್ ಅ ಗ್ರೇಟ್ ಸಿಂಗರ್ ಯು ಆರ್. ಏನು ಎಷ್ಟು ಚೆನ್ನಾಗಿ ಹಾಡ್ತೀಯ ನೀನು, ಎಷ್ಟು ಚೆನ್ನಾಗಿ ಹಾಡ್ತೀವಿ, ಏನು ಸುಮಧುರವಾಗಿದೆ ನಿನ್ನ ಧ್ವನಿ ಅಂಥೇಳಿ ಗುಣಗಾನ ಮಾಡಿದ್ರು. ಒಂಟೆ ನಾನು ಗುಣಗಾನ ಮಾಡಿಬಿಟ್ಟಿದೆ ನಮ್ಮ ಫ್ರೆಂಡಿಗೆ ಅಂಥೇಳಿ ಅವನೇನು ಮಾಡಿದಂತೆ, ನಾನು ಏನಾದರೂ ಮಾಡಬೇಕಲ್ಲ, ಇವ್ನಿಗೇನಾದರೂ ಹೇಳಬೇಕಲ್ಲ ಒಂಟೆಗೆ. ಅಹೋ ರೂಪಂ ಅಹೋ ರೂಪಂ ಅಹೋ ರೂಪಂ, ನೀನೇ ಮಿಸ್ ಯೂನಿವರ್ಸ್ ಅಂತ ಹೇಳಿ. ಅಂದರೆ ಕತ್ತೆ ಧ್ವನಿ ಯಾರಿಗಾದ್ರೂ ಇಂಪಾಕ್ಟ್ ಕೇಳಿಸುತ್ತಾ ಅದು? ಇವತ್ತು ನಾನು ಮಾತಾಡ್ತಾ ಇದ್ದಿಲ್ಲ ಹಂಗೆ ಅನಿಸ್ಬೋದು, ಗಂಟ್ಲು ಸರಿ ಇಲ್ಲ. ಕತ್ತೆ ಧ್ವನಿ ಯಾರೀತಿ, ಆಮೇಲೆ ಒಂಟೆ ಭಾಳ ಸುಂದರವಾಗಿರುತ್ತಾ? ಮಿಸ್ ಯೂನಿವರ್ಸ್ ಯಾರಾದರೂ ಕೊಡ್ತಾರೆ ಅದಕ್ಕೆ? ಆದರೂ ಅದೇ ರೀತಿ ಈ ಜಗತ್ತಿನಲ್ಲಿ ಏನು ನಮ್ಮ ಪಾರ್ಟಿ ಅಂದ ತಕ್ಷಣ ಏನು ಮಾಡೋದು, ಜೈ ಜೈ ಅಂತ ಹೇಳೋದು. ಏನು ನಮ್ಮ ಪಾರ್ಟಿಯವರು ಅದೇನೇ ಇದ್ದರೂ ಜೈ ಜೈ, ಯಾಕಂದರೆ ಪಾರ್ಟಿ ಫಂಡ್ ಬರುತ್ತಲ್ಲ. ಇದಕ್ಕೆ
ಇದಕ್ಕೆ ಮೂರ್ಖರ ಒಂದು ನಾಗರಿಕತೆ ಅಂತ ಹೇಳ್ತಾರೆ. ಇದು ಮೂರ್ಖರ ನಾಗರಿಕತೆ. ನಿಜವಾಗಿ ಗುಣಗಾನ ಮಾಡಬೇಕಾಗಿರೋದು ಯಾರನ್ನ? ನಿಜವಾಗಿ ಗುಣಗಾನ ಮಾಡಬೇಕಾಗಿರೋದು ಭಗವಂತನನ್ನು, ಭಗವಂತನ ಭಕ್ತರನ್ನು. ಅದನ್ನು ಬಿಟ್ಬಿಟ್ಟು ನಾವೆಲ್ಲ ಏನು ಮಾಡ್ತಾಯಿದ್ವಿ? ಕತ್ತೆ ಒಂಟೆಗಳ ಗುಣಗಾನವನ್ನು ನಾವು ಮಾಡ್ತಾಯಿದ್ವಿ. ಇದು ಯಾವ ರೀತಿ ಅಂತಂದರೆ ಭಾಗವತದಲ್ಲಿ ಹೇಳಾಗಿದೆ. ಇದೆ 2ನೇ ಸ್ಕಂದದಲ್ಲಿ. ಇದು ಯಾವ ರೀತಿ ಅಂದರೆ, ಈ ಕಪ್ಪೆ ಇದೆಯಲ್ಲ, ಕಪ್ಪೆ ಕೆರೆಯಲ್ಲಿ ಕಪ್ಪೆ ಇರುತ್ತೆ ನೋಡಿ. ಕಪ್ಪೆ ರಾತ್ರಿ ಅದು ಸೌಂಡ್ ಮಾಡುತ್ತೆ, ಒಟಗೂಡೋದು ಅಂತ ಹೇಳ್ತಾರೆ. ಕಪ್ಪೆ ಒಡಗೂಡ ಅಂತಾರಲ್ಲ, ಆಗುತ್ತೆ. ಅದು ಧ್ವನಿ ಮಾಡುತ್ತೆ, ಅದು ಶಬ್ದ ಮಾಡುತ್ತೆ. ಅದೇನು ತಿಳ್ಕೊಳುತ್ತೆ ಕಪ್ಪೆ? ನಾನು ಭಾಳ ಚೆನ್ನಾಗಿ ಹಾಡ್ತೀನಿ, ಏನು ಬೇರೆ ಕಪ್ಪೆಗಳು ನನ್ನ ಕಡೆ ಆಕರ್ಷಿತವಾಗಿ ಬರ್ತಾರೆ ಅಂಥೇಳಿ ವಿಚಾರ ಮಾಡಿ ಅದು ಹಾಡುತ್ತಂಥದ್ದು. ಆದರೆ ಆ ಧ್ವನಿ ಕೇಳಿ ಏನಾಗುತ್ತೆ? ಆ ಧ್ವನಿ ಕೇಳಿ ಹಾವು ಬರುತ್ತಲ್ಲಿ, ಹಾವು ಬಂದು ಆ ಕಪ್ಪೆಯನ್ನು ನುಂಗಿಬಿಡುತ್ತೆ. ಆ ರೀತಿ ಅಂದರೆ ಈ ಜಗತ್ತಿನಲ್ಲಿ ಭಗವಂತನ ಗುಣಗಾನವನ್ನು ಬಿಟ್ಟು, ಭಗವಂತನ ಸೇವೆಯನ್ನು ಬಿಟ್ಟು ನಾವೆಲ್ಲ ಏನು ಮಾಡ್ತೀವಲ್ಲ, ಇದು ಆ ಕಪ್ಪೆ ಕೂಗದಾಗೆ. ಕಪ್ಪೆ ಏನು ತಿಳ್ಕೊಳ್ಳುತ್ತದೋ ಅದು ಇನ್ನೊಂದು ಕಪ್ಪೆ ಬರುತ್ತೆ, ನಾವಿಬ್ಬರು ಸೇರಿ ಹನಿಮೂನ್ ಮಾಡೋಣ ಇವತ್ತು ಅಂತೇಳಿ ತಿಳ್ಕೊಂಡು ಅದು ಕೂಗ್ತಾ ಇರುತ್ತದು. ಆದರೆ ಅಲ್ಲಿ ಬರೋದೇನು? ಹಾವು ಬರುತ್ತೆ. ಹಾವು ಬಂದು ಅದೇನು ಮಾಡುತ್ತದೋ ಅದನ್ನು ನುಂಗುತ್ತೆ. ಕಾಲ ಸರ್ಪ ಅಂದರೆ ನಾವು ಭಗವಂತನ ಗುಣಗಾನವನ್ನು ಮಾಡೋದು ಬಿಟ್ಟು, ಭಗವತ್ ಸೇವೆಯನ್ನು ಮಾಡೋದು ಬಿಟ್ಟು ನಾವೆಲ್ಲ ಸಂಸಾರಿಕ ಕಾರ್ಯಗಳನ್ನೆಲ್ಲ ಮಾಡ್ತೀವಲ್ಲ, ಅವೆಲ್ಲ ಏನು ಮಾಡ್ತಾವೆ ನಮ್ಮನ್ನು ಕ್ಷಣವಾಗಿ ಮೃತ್ಯುವಿನ ರೂಪದ ಕಡೆಗೆ ನಮ್ಮನ್ನು ತಳ್ತಾ ಹೋಗ್ತವೆ. ಆದರೆ ಅದೇ ನಾವು ಭಗವತ್ ಸೇವೆಯಲ್ಲಿ ತೊಡಗಿದ್ರೆ, ಭಗವಂತನ ಗುಣಗಾನದಲ್ಲಿ ತೊಡಗಿದ್ರೆ, ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿದ್ರೆ ಅದೇನಾಗುತ್ತೆ? ಅದು ನಮ್ಮನ್ನು ಕ್ಷಣಕ್ಕೂ ಈ ಕರ್ಮಬಂಧಗಳಿಂದ ಮುಕ್ತಿ ಮಾಡಿ ಅದು ಭಗವಂತನ ಚರಣ ಕಮಲದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಈ ಜಗತ್ತಿನಲ್ಲಿ ನಿಜವಾಗಿ ಗುಣಾನುಕಥನಕ್ಕೆ ಯೋಗ್ಯವಾಗಿರೋರು ಭಗವಂತ ಮತ್ತು ಅವನ ಶುದ್ಧ ಭಕ್ತರು ಮಾತ್ರ. ಅದು ಬಿಟ್ಬಿಟ್ಟು ನಾವು ಈ ಜಗತ್ತಿನಲ್ಲಿ ನಾವು ಎಷ್ಟು ಸೇವೆ ಮಾಡಿದ್ರೂ ಏನಾಯ್ತು, ಅದು ನಮ್ಮನ್ನು ಮೃತ್ಯು ಕೂಪದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಂದು ಧ್ವನಿ ಸ್ವಲ್ಪ ಕತ್ತೆ ಥರ ಆಗಿದೆ, ಸೇವೆ ಮಾಡಿ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಪ್ರಶ್ನೆ? ಹರೇ ಕೃಷ್ಣ.